ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇಂದಿನ ಕಥಾ ಸಮಯಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ಒಂದು ಕಥೆನ ಹೇಳೋದಕ್ಕೆ ಬಂದಿದ್ದೀನಿ. ಕತೆ ಕೇಳೋಕ್ಕೆ ನೀವು ರೆಡಿ ಆದ್ರಾ? ಬನ್ನಿ. ಇವತ್ತಿನ ಕತೆ ಸಂಬಂಧಗಳು ತುಂಬ ಸೂಕ್ಷ್ಮ, ದುಡುಕದೇ ಇರಿ. ಒಂದು ಸಲ ಅಕ್ಕಸಾಲಿಗ ಒಬ್ಬ ಅವನ ಸಾವಿನ ನಂತರ ಅವ್ರ ಕುಟುಂಬ ತುಂಬಾ ಕಷ್ಟದಲ್ಲಿತ್ತು. ಆರ್ಥಿಕವಾಗೂ ಸಂಕಷ್ಟಕ್ಕೆ ಈಡಾಯಿತು. ಒಂದಿನ ಅವನ ಹೆಂಡತಿ ಅವನ ಮಗನಿಗೆ ಒಂದು ನೆಕ್ಲೆಸ್, ಅಂದರೆ ಒಂದು ಹಾರ, ಚಿನ್ನದ ಹಾರ ಅಥವಾ ವಜ್ರದ ಹಾರ ಯಾವುದಾದ್ರೂ ಅಂದ್ಕೊಳ್ಳಿ, ಅದೊಂದನ್ನು ಕೊಟ್ಟು ಹೇಳ್ತಾಳೆ, ಮಗನೇ, ಇದನ್ನು ನಿನ್ನ ಚಿಕ್ಕಪ್ಪನ ಅಂಗಡಿಗೆ ತೊಗೊಂಡು ಹೋಗಿ ಕೊಡು. ಈ ಹಾರನ ಮಾರ್ಬಿಟ್ಟು ನಿನ್ನ ಚಿಕ್ಕಪ್ಪಂಗೆ ಸ್ವಲ್ಪ ಹಣ ಕೊಡೋದಕ್ಕೆ ಹೇಳು ಅಂತ ಹೇಳಿ ಕಳಿಸ್ತಾಳೆ. ಮಗ ನೆಕ್ಲೆಸ್ ತೊಗೊಂಡು ಚಿಕ್ಕಪ್ಪನ ಅಂಗಡಿಗೆ ಹೋಗ್ತಾನೆ. ಚಿಕ್ಕಪ್ಪ ನೆಕ್ಲೆಸ್ ನೋಡಿದ್ರು, ಈಗ ಮಾರುಕಟ್ಟೆ ತುಂಬ ಮಂದವಾಗಿದೆ, ಸ್ವಲ್ಪ ದಿನ ಕಳೀಲಿ, ಆಗ ಒಳ್ಳೆ ರೇಟ್ ಸಿಗುತ್ತೆ, ಆಗ ಮಾರೋಣ ಅಂತ ನಿಮ್ಮ ಅಮ್ಮಂಗೆ ಹೇಳು ಅಂದ್ಬಿಟ್ಟು ಸ್ವಲ್ಪ ಹಣನ ಕೊಟ್ಟು ಕಳಿಸ್ತಾನೆ. ಮತ್ತು ನೀನು ದಿನಾಲೂ ನನ್ನ ಅಂಗಡಿಗೆ ಬಂದು ಕೂತ್ಕೋ, ನೀನು ಒಬ್ಬನೇ ಏನು ಮಾಡ್ತೀಯ ಅಲ್ಲಿ ಅಂತ ಹೇಳ್ತಾನೆ. ಸರಿ ಅಂತ ಹೇಳಿ ಮಗ ಹಾಗೆ ತೊಗೊಂಡು ಹೋಗ್ತಾನೆ. ಮಾರನೇ ದಿವಸದಿಂದ ದಿನಾಗಲೂ ಚಿಕ್ಕಪ್ಪನ ಅಂಗಡಿಗೆ ಬಂದು ಕೂತ್ಕೋತಾನೆ. ಅಲ್ಲಿ ವಜ್ರ ಮತ್ತು ರತ್ನ ಇದನ್ನೆಲ್ಲ ಪರೀಕ್ಷಿಸೋದನ್ನ ಕಲಿಯೋದಕ್ಕೆ ಶುರು ಮಾಡ್ತಾನೆ. ಬುದ್ಧಿವಂತ ಅವನು. ತುಂಬ ಬೇಗನೆ ವಜ್ರನ, ಅದರ ಗುಣಮಟ್ಟನ ಕಂಡುಹಿಡಿಯೋದನ್ನು ಕಲ್ತ್ಕೊಂಡ್ಬಿಡ್ತಾನೆ. ಒಂಥರ ಪರಿಣಿತನೇ ಆಗ್ಬಿಡ್ತಾನೆ. ಸರಿ, ಆಮೇಲೆ ಒಂದು ಸ್ವಲ್ಪ ದಿವಸ ಆಗುತ್ತೆ. ಚಿಕ್ಕಪ್ಪ ಹೇಳ್ತಾರೆ, ಈಗ ಅಮ್ಮನ ಹತ್ರ ಹಾರ ತೊಗೊಂಡು ಹೋಗಿದ್ಯಲ್ಲ, ಅವತ್ತು ತೊಗೊಂಡು ಬಾ ಅಂತ ಹೇಳ್ತಾರೆ. ಈಗ ಮಾರುಕಟ್ಟೆ ತುಂಬ ಚೆನ್ನಾಗಿದೆ, ಮಾರ್ಕೆಟ್ ರೇಟೆಲ್ಲ ಚೆನ್ನಾಗಿದೆ, ಅದಕ್ಕೆ ತೊಗೊಂಬಾ ಅಂತ ಹೇಳ್ತಾರೆ. ಯುವಕ ಹೋಗ್ತಾನೆ. ಅವ್ರ ಅಮ್ಮನ ಹತ್ರ ಹೋಗಿ ಆ ಹಾರನ ತೊಗೊಂಡು ತಾನೇ ಕೂತ್ಕೊಂಡು ಪರೀಕ್ಷೆ ಮಾಡ್ತಾನೆ. ತಕ್ಷಣ ಅವನಿಗೆ ಅದು ನಕಲಿ ಅಂತ ಗೊತ್ತಾಗಿ ಹೋಗುತ್ತೆ. ಚಿಕ್ಕಪ್ಪ ಅಷ್ಟು ದೊಡ್ಡ ಅನುಭವಿಯಾಗಿದ್ರು, ಆದರೂ ಈ ವಿಷಯನ ನನಗ್ಯಾಕೆ ಮುಂಚೆನೇ ಹೇಳಲಿಲ್ಲ ಅಂತ ಅವನು ತುಂಬ ಆಶ್ಚರ್ಯಪಟ್ಬಿಡ್ತಾನೆ. ಹಾರನ ಮನೆಯಲ್ಲೇ ಇಟ್ಬಿಟ್ಟು ಮತ್ತೆ ಅಂಗಡಿಗೆ ಬರ್ತಾನೆ. ಆಗ ಚಿಕ್ಕಪ್ಪ ಕೇಳ್ತಾರೆ, ಎಲ್ಲಪ್ಪ ಹಾರ ತರಲಿಲ್ವಾ ಅಂತ. ಆಗ ಅವನು, ಆ ಹಾರ ಅಸಲಿದಲ್ಲ ಚಿಕ್ಕಪ್ಪ, ಅದು ನಕಲಿದಾಗಿದೆ, ಇದು ನಿಮಗೆ ಅವತ್ತೇ ಗೊತ್ತಿರಲಿಲ್ವಾ? ಗೊತ್ತಿದ್ರು ನನ್ನ ಹತ್ರ ಯಾಕೆ ಹೇಳಲಿಲ್ಲ, ಯಾಕೆ ಮುಚ್ಚಿಟ್ರಿ ಈ ವಿಷಯನ ಅಂತ ಕೇಳ್ತಾನೆ. ಆಗ ಚಿಕ್ಕಪ್ಪ, ನೀನು ಅವತ್ತು ಹಾರನ್ನು ತಂದಾಗಲೇ ಇದು ಕೃತಕ, ಇದು ನಕಲಿ ಅಂತ ನನಗೆ ಗೊತ್ತಾಗಿತ್ತಪ್ಪ. ನೀವೇನೋ ತೊಂದರೆಲಿದ್ದೀರಾ, ನಿಮ್ಮ ಅಸಹಾಯಕತೆಯನ್ನು ನಾನು ದುರುಪಯೋಗ ಮಾಡ್ಕೋತಿದ್ದೀನಿ ಅಂತ ನೀವು ಅಂದ್ಕೊಂಡ್ರೆ ಆವಾಗ ಬೇಜಾರಲ್ವಾ? ಅದಕ್ಕೆ ಇವತ್ತಾದರೆ ಆ ಹಾರ ನಿಜವಾಗ್ಲೂ ನಕಲಿನೋ ಅಸಲಿನೋ ಅಂತ ಕಂಡುಹಿಡಿಯೋಕೆ ನಿಮಗೆ ಗೊತ್ತಾಗುತ್ತೆ. ಅದಕ್ಕೆ ಆ ಸಮಯದಲ್ಲಿ ಸತ್ಯನ ಹೇಳೋದಕ್ಕಿಂತ ಸಂಬಂಧನ ಉಳಿಸ್ಬೇಕಾಗಿತ್ತು ಅಂತ ನಂಗೆ ಅನ್ನಿಸ್ತು. ಅದು ತುಂಬ ಮುಖ್ಯ ಅಂತ ಅನ್ನಿಸ್ತುಪ್ಪ. ಅದಕ್ಕೋಸ್ಕರ ನಾನು ಸತ್ಯ ಹೇಳಲಿಲ್ಲ ಅಂತ ಹೇಳ್ತಾನೆ. ಇದು ನಿಜ ಅಲ್ವಾ? ನಮ್ಮ ಸಂಬಂಧಗಳು ಒಂದು ಅದೃಶ್ಯ ದಾರದಿಂದ ಜೋಡಿಸಲ್ಪಟ್ಟಿರುತ್ತೆ ಮತ್ತು ಈ ಸಂಬಂಧಗಳು ಪ್ರೀತಿ, ನಂಬಿಕೆ ಮತ್ತು ವಿಶ್ವಾಸದಿಂದ ಸಂರಕ್ಷಿಸಲ್ಪಟ್ಟಿರುತ್ತೆ. ಸಣ್ಣ ಒತ್ತಡಕ್ಕೋ ಅಥವಾ ನಿಮಗೆ ತಿಳಿದೋ ತಿಳಿದಲೇನೋ ಉಂಟಾಗುವ ಒಂದು ಸಣ್ಣ ಸಣ್ಣ ತಪ್ಪು ತಿಳುವಳಿಕೆಯಿಂದ ನಿಮ್ಮ ಸಂಬಂಧ ಪೂರ್ತಿ ಹಾಳಾಗಿ ಹೋಗುತ್ತೆ. ಹಾಗಾಗಿ ಕೆಲವೊಮ್ಮೆ ಸಂಬಂಧಗಳನ್ನು ಬೆಸೆಯುವಾಗ ಜೀವಮಾನವೇ ಬೇಕಾಗ್ಬೋದು, ಆದರೆ ಅವುಗಳು ಹಾಳಾಗೋದು ತುಂಬ ಕ್ಷಣ ಮಾತ್ರದಲ್ಲಿ ಸಾಕಾಗುತ್ತೆ. ಈ ಕತೆ ನಿಮ್ಗೆ ಇಷ್ಟ ಆಯಿತಾ? ಖಂಡಿತ ಇಷ್ಟ ಆಗಿದೆ ಅನ್ಕೋತೀನಿ. ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.